ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವಿನ್ನೂ ವರ್ಡ್ ಆಫ್ ಟ್ರೂತ್ ಎಂಬ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಿರಿ. ಹಾಗೆ ಕೆಳಗೆ ಕೊಟ್ಟಿರುವಂತಹ ನಂಬರನ್ನು ನಿಮ್ಮ ಪ್ರಾರ್ಥನಾ ಮನವಿಗಳಿರೋದಾದರೆ ನೀವು ತಿಳಿಯಪಡಿಸಬಹುದಾಗಿದೆ. ನಮ್ಮ ಪ್ರತಿನಿತ್ಯ ಗೂಗಲ್ ಮೀಟ್ನಲ್ಲಿ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಿರಿ. ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂತೆ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಸ್ನೇಹ, ಪ್ರೀತಿ, ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ದೇವರ ವಾಕ್ಯನ ಕೇಳುವುದರಲ್ಲಿ ನೀವೆಲ್ಲರೂ ತುಂಬ ಸಂತೋಷವಾಗಿ ದೇವರ ವಾಕ್ಯನ ಕೇಳುತ್ತಿದ್ದೀರಿ ಎಂಬುದಾಗಿ ನೆನೆಸಿ ನಾನು ದೇವರಿಗೆ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸೋನಾಗಿದ್ದೇನೆ. ದೇವರ ವಾಕ್ಯ ನಮಗೆ ಜೀವವಾಗಿಯೂ ಬಲವಾಗಿಯೂ ಧೈರ್ಯವಾಗಿಯೂ ನಮ್ಮನ್ನು ಮುನ್ನಡೆಸುವಂಥದ್ದಾಗಿದೆ. ಆ ವಾಕ್ಯವನ್ನು ಕೇಳುವುದರಲ್ಲಿ ತೋರಿಸುವಂಥ ಆಸಕ್ತಿಯನ್ನು ನೆನೆಸಿ ನಾನು ದೇವರಿಗೆ ನಿರಂತರವಾದ ಸ್ತುತಿ ಘನತೆಯನ್ನು ಸಲ್ಲಿಸೋನಾಗಿದ್ದೇನೆ. ಈ ದಿನವೂ ಕೂಡ ದೇವರು ನಮ್ಮೊಂದಿಗೆ ಮಾತಾಡುವವರಾಗಿದ್ದಾರೆ. ತನ್ನ ಮಾತುಗಳನ್ನು ಕೇಳಲಿಕ್ಕಾಗಿ ನೀವು ಯಾರೆಲ್ಲ ಸಿದ್ಧರಾಗಿದ್ದೀರೋ ಅವರೆಲ್ಲರೂ ಕಣ್ಣುಗಳನ್ನು ಮುಚ್ಚೋಣ. ಇರುವ ಸ್ಥಳಗಳಲ್ಲೇ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಪ್ರತಿದಿನ ನೀವು ನಿನ್ನ ವಾಕ್ಯದ ಮೂಲಕ ಮಾತಾಡಿದ ಹಾಗೆ ಈ ದಿನವೂ ಕೂಡ ನಮ್ಮೊಂದಿಗೆ ಮಾತಾಡಿರಿ. ಯಾವ ವಿಷಯದ ಕುರಿತು ನೀವು ನಮ್ಮೊಂದಿಗೆ ಮಾತಾಡಬೇಕೆಂಬುದಾಗಿ ಬಯಸ್ತಿದ್ದೀರೋ ಆ ವಿಷಯದ ಕುರಿತು ಧಾರಾಳವಾಗಿ ನಮ್ಮೊಂದಿಗೆ ಮಾತಾಡಿರಿ. ನಮ್ಮನ್ನು ಬಲಪಡಿಸಿರಿ, ನಮ್ಮನ್ನು ಕ್ರಮಪಡಿಸಿರಿ, ನಮ್ಮನ್ನು ಎಚ್ಚರಿಸಿರಿ, ನಮ್ಮನ್ನು ಶುದ್ಧೀಕರಿಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ನಿನ್ನ ವಾಕ್ಯವು ಜೀವವಾಗಿಯೂ ಬಲವಾಗಿಯೂ ನಮ್ಮನ್ನು ನಡೆಸುವಂಥದ್ದಾಗಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ನಂಬಿಕೆ ದೃಢವಾಗಿ ನಿಲ್ಲಿರಿ ಎಂಬುದಾಗಿರುವಂಥ ವಿಷಯದ ಕುರಿತು ನಾವು ಈ ದಿನ ವಾಕ್ಯದ ಮೂಲಕ ಧ್ಯಾನ ಮಾಡಲಿಕ್ಕಿದ್ದೇವೆ. ನಂಬಿಕೆಯಲ್ಲಿ ನಾವು ದೃಢವಾಗಿ ನಿಂತರೆ ಅನೇಕ ದೇವರ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಪರಿಸ್ಥಿತಿಗಳ ಮಧ್ಯದಲ್ಲಿ ಕಾಣಲಿಕ್ಕೆ ನಾವು ಸಾಧ್ಯವಾಗ್ತದೆ. ಆದರೆ ನಮಗೆ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಲಿಕ್ಕೆ ಆಗದೇ ಇರುವುದರಿಂದಲೇ ಅನೇಕ ಸೋಲುಗಳು, ಅಪಜಯಗಳು, ಅನೇಕ ನಿರಾಶೆಗಳು, ಆಗಾಗ ಸೋತು ಹೋಗುವಂಥದ್ದು, ಆಗಾಗ ಕುಗ್ಗಿ ಹೋಗುವಂಥದ್ದು, ಆಗಾಗ ಸಮಾಧಾನ ಇಲ್ಲದೆ ಆಗುವಂಥದ್ದು. ಇವೆಲ್ಲದಕ್ಕೆ ಕಾರಣ ಏನಂದರೆ ನಮ್ಮಲ್ಲಿ ನಂಬಿಕೆಯಲ್ಲಿ ನಾವು ಏನಾಗ್ತಾ ಇಲ್ಲ ಅಂದರೆ ದೃಢವಾಗಿ ನಿಲ್ತಾ ಇಲ್ಲ. ದೃಢವಾಗಿ ನಾವು ನಂಬಿಕೆಯಲ್ಲಿ ನಿಲ್ಲುವಾಗ ದೇವರು ನಮಗಾಗಿ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯದ 20ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ: ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಲಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರೊಂದಿಗೆ ಅಲ್ಲಿ ಹೇಳುವಂಥ ಒಂದು ಮಾತನ್ನು ನಾವು ಓದಿಕೊಂಡಿದ್ದೇವೆ. ನಿಮ್ಮ ನಂಬಿಕೆ ಕಡಿಮೆ ಆಗಿರುವುದರಿಂದಲೇ ಆಗಲಿಲ್ಲ ಎಂಬುದಾಗಿರುವಂಥ ಮಾತನ್ನು ಅಲ್ಲಿ ನಾವು ನೋಡ್ಬೋದು. ಏನಾಗಲಿಲ್ಲ ಅಂದರೆ ಅವರ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಲಿಕ್ಕೂ ಕಾಣಲಿಕ್ಕೂ ಆಗಲಿಲ್ಲ. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಕೂಡ ನೋಡ್ರಿ, ನಾವು ಯಾಕೆ ಯೇಸು ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡಿ ಕೂಡ ಇನ್ನೂ ಅದ್ಭುತವನ್ನು ಕಾಣಲಿಕ್ಕೆ ಆಗ್ತಾಯಿಲ್ಲ, ಬಿಡುಗಡೆಯನ್ನು ಹೊಂದಿಕೊಳ್ಳಿಕ್ಕೆ ಆಗ್ತಾಯಿಲ್ಲ, ಕೆಲಸದಲ್ಲಿ ಒಂದು ಬದಲಾವಣೆ ಇಲ್ಲ, ಕುಟುಂಬದಲ್ಲಿ ಒಂದು ಬದಲಾವಣೆ ಇಲ್ಲ, ಮಕ್ಕಳ ಜೀವಿತದಲ್ಲಿ ಒಂದು ಬದಲಾವಣೆ ಇಲ್ಲ, ನಾನು ಎಷ್ಟೇ ಪ್ರಾರ್ಥಿಸಿದರೂ ನನ್ನ ಪರಿಸ್ಥಿತಿ ಹೀಗೆ ಹೋಗ್ತಾ ಇದೆಯಲ್ಲ, ನನ್ನಲ್ಲೂ ಒಂದು ಬದಲಾವಣೆ ಕಾಣ್ತಾ ಇಲ್ವಲ್ಲ, ಯಾಕೆ ಎಂಬುದಾಗಿ ಒಂದು ಪ್ರಶ್ನೆಯನ್ನು ನೀವು ಇಟ್ಟುಕೊಂಡಿರೋದಾದರೆ ಯೇಸು ಸ್ವಾಮಿ ಅದಕ್ಕೆ ಉತ್ತರವನ್ನು ತನ್ನ ವಾಕ್ಯದ ಮೂಲಕ ನೀಡ್ತಾ ಇದ್ದಾರೆ. ನಿಮ್ಮ ನಂಬಿಕೆ ಕಡಿಮೆ ಆಗಿರುವುದರಿಂದಲೇ ಅದು ಆಗಲಿಲ್ಲ. ನಿಮ್ಮ ನಂಬಿಕೆ ಕಡಿಮೆ ಆಗಿರುವುದರಿಂದಲೇ ಒಳ್ಳೆ ಕೆಲಸಕ್ಕಾಗಿ ನೀನು ಎಷ್ಟೋ ದಿನಗಳಿಂದ ಪ್ರಾರ್ಥನೆ ಮಾಡ್ತಾ ಇದೆಯಾ, ಆದರೆ ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ದಿನಗಳಿಂದ ಕುಟುಂಬ ಸಮಾಧಾನಕ್ಕೋಸ್ಕರ ನೀನು ಪ್ರಾರ್ಥಿಸ್ತಾ ಇದೆಯಾ, ಆದರೂ ಕೂಡ ಕುಟುಂಬದಲ್ಲಿ ಒಂದು ಸಮಾಧಾನ ಉಂಟಾಗ್ತಾ ಇಲ್ಲ. ಯಾಕೆಂದರೆ ನಿನ್ನಲ್ಲಿ ನಂಬಿಕೆ ಕಡಿಮೆ ಆಗಿರುವುದರಿಂದ. ನಿನ್ನ ಗಂಡನ ಬದಲಾವಣೆಗೋಸ್ಕರ ಎಷ್ಟೋ ದಿನಗಳಿಂದ ನೀನು ಪ್ರಾರ್ಥಿಸ್ತಾ ಇದೆಯಾ, ಗಂಡನಲ್ಲಿ ಒಂದು ಬದಲಾವಣೆ ಕಾಣಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನಂದರೆ ನಿನ್ನಲ್ಲಿರುವ ನಂಬಿಕೆ ಕಡಿಮೆ ಆಗಿರುವುದರಿಂದಲೇ. ಅಲ್ಲಿ ಯೇಸು ಸ್ವಾಮಿ ಹೇಳುವ ಮಾತನ್ನು ಸೂಕ್ಷ್ಮವಾಗಿ ನೀವು ಗಮನಿಸೋದಾದರೆ, ನಿಮ್ಮಲ್ಲಿ ನಂಬಿಕೆ ಇಲ್ಲ ಅಂತ ಯೇಸು ಸ್ವಾಮಿ ಹೇಳ್ತಾ ಇಲ್ಲ, ನಿಮ್ಮ ನಂಬಿಕೆ ಕಡಿಮೆ ಆಗಿರುವುದರಿಂದಲೇ ಆಗಲಿಲ್ಲ ಎಂಬುದಾಗಿ ಹೇಳ್ತಾ ಇರೋದು. ನಮಗೆ ನಂಬಿಕೆ ಇಲ್ಲ ಅಂತ ಯೇಸಪ್ಪ ಯಾವತ್ತು ನಮ್ಮ ಹತ್ರ ಹೇಳ್ತಾ ಇಲ್ಲ. ನಮ್ಮ ನಂಬಿಕೆ ಕಡಿಮೆ ಆಗಿರುವುದರಿಂದ ಒಂದು ಬಾರಿ ಪ್ರಾರ್ಥಿಸ್ತೇವೆ, ನಂಬಿಕೆಯಿಂದ 2 ಬಾರಿ 3ನೇ ಬಾರಿ ಪ್ರಾರ್ಥಿಸುವಾಗ ಅಯ್ಯೋ ಇದು ನಡೀತದೋ ನಡೆಯಲ್ವೋ ಎಂಬುದಾಗಿರುವಂಥ ಸಂಶಯಕಾಸ್ಪದವಾದ ಕಾರ್ಯಗಳು ನಮ್ಮಲ್ಲಿ ಬರುವಾಗ ನಮ್ಮ ನಂಬಿಕೆ ಕುಂದಿ ಹೋಗ್ತದೆ, ನಮ್ಮ ನಂಬಿಕೆ ಕಡಿಮೆ ಆಗ್ತದೆ. ಅದರಿಂದಲೇ ಕೆಲವು
ಕೆಲವೊಂದು ಅದ್ಭುತಗಳನ್ನು ನಮ್ಮ ಜೀವಿತದಲ್ಲಿ ಬಿಡುಗಡೆಗಳನ್ನು ಕಾಣಲಿಕ್ಕೆ ಆಗ್ತಾಯಿಲ್ಲ. ಎಷ್ಟೋ ಜನ ದುರಾತ್ಮಗಳಿಂದ ಬಾಧಿಸಲ್ಪಡ್ತಾ ಇದ್ದಾರೆ. ಯಾಕೆ ಅವರನ್ನು ಬಿಟ್ಟು ಹೋಗ್ತಾ ಇಲ್ಲ, ಯಾಕೆ ಅವ್ರಿಗೊಂದು ಬಿಡುಗಡೆ ಆಗ್ತಾ ಇಲ್ಲ ಅಂದರೆ ಅವರೊಳಗಡೆ ಇರುವಂಥ ದುರಾತ್ಮನ ಆ ಸ್ತೋತ್ರ ಕ್ರಿಯೆಗಳನ್ನು ನಾಶ ಮಾಡುವಂಥ ಅಷ್ಟು ನಂಬಿಕೆ ಅವರಲ್ಲಿ ಕಂಡು ಬರ್ತಾ ಇಲ್ಲ. ಅವರಲ್ಲಿ ಕಂಡು ಬರೋದಾದರೆ ನನ್ನ ಮೇಲೆ ದೇವರು ಈ ದುರಾತ್ಮನಿಂದ ಒಂದು ಬಿಡುಗಡೆಯನ್ನು ಕೊಟ್ಟೇ ಕೊಡ್ತಾರೆ, ಇದ್ರ ಮೇಲೆ ನನಗೊಂದು ಜಯ ಇದೆ, ನನ್ನ ದೇವರು ಖಂಡಿತವಾಗ್ಲೂ ನನ್ನನ್ನು ಇದರಿಂದ ಬಿಡಿಸ್ತಾನೆ ಎಂಬುದಾಗಿರುವ ನಂಬಿಕೆ ಅವರಲ್ಲಿ ಹುಟ್ಟಿ ಬರುವಾಗ ನಂಬಿಕೆ ಏನು ಮಾಡ್ತದೆ, ಲೋಕವನ್ನೇ ಜಯಿಸ್ತದೆ. ನಂಬಿಕೆ ಲೋಕದ ಎಲ್ಲ ಕ್ರಿಯೆಗಳನ್ನು, ಸೈತಾನನ ಎಲ್ಲ ಕಾರ್ಯಗಳನ್ನು ಲಯ ಮಾಡುವಂಥದ್ದೇ ನಮ್ಮ ನಂಬಿಕೆ ಆಗಿದೆ. ಹಾಗಾದರೆ ನಮ್ಮೊಳಗಡೆ ನಂಬಿಕೆ ಹೆಚ್ಚಾಗುವಷ್ಟು ಸಕಲ ಕ್ರಿಯೆಗಳನ್ನು ನಾವು ಏನು ಮಾಡ್ಬೋದು, ಜಯಿಸಿ ಮುಂದೆ ಹೋಗ್ಬೋದು. ಯಾಕೆ ನಿನ್ನ ಮಕ್ಕಳ ಜೀವಿತದಲ್ಲಿ ನೀನು ಇಷ್ಟು ಪ್ರಾರ್ಥನೆ ಮಾಡಿ ಒಂದು ಬದಲಾವಣೆ ಕಾಣಲಿಕ್ಕೆ ಆಗ್ತಾ ಇಲ್ಲ, ಮಕ್ಕಳು ಸರಿಯಾದ ಮಾರ್ಗಕ್ಕೆ ಬರ್ತಾ ಇಲ್ಲ, ಮಕ್ಕಳ ಜೀವಿತದಲ್ಲಿ ಒಂದು ಭವಿಷ್ಯತ್ತಿನಲ್ಲಿ ಒಳ್ಳೆಯ ಒಂದು ಕಾರ್ಯವನ್ನು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದರೆ ನೀವು ಪ್ರಾರ್ಥಿಸ್ತಾ ಇದ್ದೀರಾ ನಿಜ, ಉಪವಾಸ ಮಾಡ್ತಾ ಇದ್ದೀರಾ ನಿಜ, ಆದರೆ ಮಕ್ಕಳಿಗೆ ವಿಷಯದಲ್ಲಿ ದೇವರ ಹತ್ರ ಎಷ್ಟು ನಂಬಿಕೆ ಇಟ್ಟಿದ್ದೀರಾ? ನೀವು ಪ್ರಾರ್ಥನೆ ಮಾಡುವ ನಿಮ್ಮ ಮಕ್ಕಳ ವಿಷಯದಲ್ಲಿ ಒಂದು ಬದಲಾವಣೆ ದೇವರು ಮಾಡ್ತಾರೆ ಎಂಬುದಾಗಿರುವ ನಂಬಿಕೆ ನಿಮ್ಮಲ್ಲಿ ಎಷ್ಟಿದೆ? ನಿಮ್ಮಲ್ಲಿರುವಂಥ ನಂಬಿಕೆಯನ್ನು ದೇವರು ನೋಡುವವನಾಗಿದ್ದಾನೆ. ನಿಮ್ಮೊಳಗಡೆ ಇರುವಂಥ ನಂಬಿಕೆಯನ್ನು ದೇವರು ನೋಡಿ ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತಾನೆ. ಯೇಸು ಸ್ವಾಮಿ ಯಾರಿಗೆಲ್ಲ ಅದ್ಭುತ ಬಿಡುಗಡೆಗಳನ್ನು ಮಾಡಿದ್ರೋ ಅವ್ರ ಜೀವಿತದಲ್ಲಿ ಯೇಸು ಸ್ವಾಮಿ ನಿರೀಕ್ಷಿಸಿದ್ದು ಒಂದೇ, ನೀನು ನಂಬ್ತೀಯಾ, ನೀನು ನಂಬಿದಂತೆಯೇ ನಿನಗಾಗಲಿ, ನೀನು ನಂಬ್ತೀಯಾ, ನೀನೊಂದು ಬಿಡುಗಡೆಯನ್ನು ಕಾಣ್ತೀಯ. ಯೇಸು ಸ್ವಾಮಿ ಕೇಳಿದ್ದು ಒಂದೇ ಒಂದು, ನೀನು ನಂಬ್ತೀಯಾ, ನನ್ನಿಂದ ಒಂದು ಬಿಡುಗಡೆ ಸಿಗ್ತದೆ ಎಂಬುದಾಗಿ ನೀನು ನಂಬೋದಾದರೆ ಖಂಡಿತವಾಗ್ಲೂ ನಿನಗೆ ಹಾಗೆ ಸಂಭವಿಸ್ತದೆ. ಒಂದು ವೇಳೆ ನಾನು ಬಿಡುಗಡೆ ಮಾಡಲಿಕ್ಕೆ ಶಕ್ತನು ಎಂಬುದಾಗಿ ನೀನು ನಂಬೋದಾದರೆ ನಿನಗೆ ಖಂಡಿತವಾಗ್ಲೂ ಬಿಡುಗಡೆ ಸಿಗ್ತದೆ. ನೀನು ನಂಬಿದಂತೆಯೇ ನಿನಗೆ ಆಗುವುದು ಎಂಬುದಾಗಿ ಯೇಸು ಸ್ವಾಮಿ ಕೆಲವೊಂದು ಕಡೆ ಹೇಳಿದ್ದನ್ನು ನಾವು ನೋಡ್ತೀವಿ. ಹಾಗಾದರೆ ಪ್ರಿಯರೇ, ಕೆಲವೊಂದು ಕಾರ್ಯಗಳನ್ನು ನಾವು ಯಾಕೆ ಯೇಸು ಸ್ವಾಮಿಯಿಂದ ಹೊಂದಿಕೊಳ್ಳಿಕ್ಕೆ ಆಗ್ತಾಯಿಲ್ಲ? ಎಷ್ಟೋ ದಿನಗಳಿಂದ ಎಷ್ಟೋ ವಿಷಯಗಳಿಗೋಸ್ಕರ ನೀವು ಪ್ರಾರ್ಥಿಸ್ತಾ ಇದ್ದೀರಾ. ಸೇವೆಯಲ್ಲಿ ಇರೋದಾದರೆ ಸೇವೆಯ ಸಂಬಂಧವಾಗಿ ಒಂದು ಬೆಳವಣಿಗೆಗಾಗಿ, ಆತ್ಮಗಳ ಬಿಡುಗಡೆಗಾಗಿ, ಜನರ ಬಿಡುಗಡೆಗಾಗಿ, ರಕ್ಷಣೆಗಾಗಿ, ಕುಟುಂಬದಲ್ಲಿ ಒಂದು ಸಮಾಧಾನಕ್ಕಾಗಿ, ಅಣ್ಣನೋ ತಮ್ಮನೋ ಒಂದು ಸಾಲದಲ್ಲಿ ಸಿಕ್ಕಿಕೊಂಡಿರೋದಾದರೆ ಅವರ ಒಂದು ಬಿಡುಗಡೆಗಾಗಿ, ಅಥವಾ ನಿನ್ನಲ್ಲಿರುವ ಸಾಲದ ಒಂದು ಬಿಡುಗಡೆಗಾಗಿ, ಒಳ್ಳೆ ಉತ್ತಮವಾದ ಕೆಲಸಕ್ಕಾಗಿ, ಒಳ್ಳೆ ವಿದ್ಯಾಭ್ಯಾಸಕ್ಕಾಗಿ, ವಿವಿಧ ರೀತಿಯಲ್ಲಿ ಮದುವೆಗೋಸ್ಕರ, ಮಕ್ಕಳಿಗೋಸ್ಕರ, ಎಷ್ಟೋ ವರ್ಷಗಳಿಂದ ಮಕ್ಕಳಾಗದೇ ಇರುವಂಥ ನೀನು ಕೂಡ ದೇವರಲ್ಲಿ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇರ್ಬೋದು. ಎಷ್ಟೋ ವರ್ಷದಿಂದ ಮದುವೆ ಆಗದೇ ಇರುವಂಥ ನೀನು ಮದುವೆಗೋಸ್ಕರ ಪ್ರಾರ್ಥಿಸ್ತಾ ಇರ್ಬೋದು. ಎಷ್ಟೋ ವರ್ಷದಿಂದ ಕೆಲಸ ಸಿಕ್ಕದೇ ಇರುವಂಥ ಕೆಲಸಕ್ಕೋಸ್ಕರ ಪ್ರಾರ್ಥಿಸ್ತಾ ಇರ್ಬೋದು. ಯಾಕೆ ಇಷ್ಟು ವರ್ಷಗಳಿಂದ ನಾನು ಪ್ರಾರ್ಥನೆ ಮಾಡಿದ್ರು ಒಂದು ಮಗು ನನಗೆ ಸಿಕ್ಕಿಲ್ಲ, ಇಷ್ಟು ವರ್ಷಗಳಿಂದ ಪ್ರಾರ್ಥನೆ ಮಾಡಿದ್ರು ಒಳ್ಳೆ ಕೆಲಸ ನಾನು ಸಿಕ್ಕಿಲ್ಲ, ಇಷ್ಟು ವರ್ಷಗಳ ಕಾಲ ಪ್ರಾರ್ಥನೆ ಮಾಡಿದ್ರು ನನಗೆ ಒಳ್ಳೆ ವಿವಾಹ ಆಗ್ತಾ ಇಲ್ಲ ಎಂಬುದಾಗಿ ನೀನೊಂದು ಪ್ರಶ್ನೆಯನ್ನು ನಿನ್ನ ಹೃದಯದಲ್ಲಿ ಇಟ್ಟುಕೊಂಡಿರೋದಾದರೆ ದೇವರು ನಿನ್ನೊಂದಿಗೆ ಮಾತಾಡ್ತಿದ್ದಾರೆ. ನಿನ್ನ ಕುರಿತೇ ದೇವರು ಹೇಳ್ತಿದ್ದಾರೆ, ನಿನ್ನ ನಂಬಿಕೆ ಕಡಿಮೆ ಆಗಿರುವುದರಿಂದಲೇ ಇದಾಗಲಿಲ್ಲ. ಪ್ರಿಯರೇ, ಈ ದಿನ ಈ ವಾಕ್ಯನ ಕೇಳುವಾಗ ನಿನ್ನೊಳಗಡೆ ಇರುವ ನಂಬಿಕೆ ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನು ನೀನೇನು ಮಾಡಬೇಕಂದ್ರೆ ಈ ಕ್ಷಣ ಪರೀಕ್ಷಿಸಿಕೊಳ್ಬೇಕು. ದೇವರ ಹತ್ರ ಪ್ರಾರ್ಥಿಸ್ತಾ ಇರುವಂಥ ಪ್ರಾರ್ಥನೆ ವಿಷಯದ ಮೇಲೆ ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ನಂಬಿಕೆ ಇದೆ. ನಾವು ಕೆಲವೊಂದು ಬಾರಿ ದೇವರ ಮೇಲೆ ನಂಬಿಕೆ ಇಡ್ತೇವೆ, ಆದರೆ ಕ್ಷಣ ಮಾತ್ರದಲ್ಲಿ ನಮ್ಮ ನಂಬಿಕೆ ಏನಾಗ್ತದೆ ಅಂದರೆ ಕುಂದಿ ಹೋಗ್ತದೆ. ಕೆಲವೊಂದು ಪರಿಸ್ಥಿತಿಗಳನ್ನು ನೋಡುವಾಗಲೇ ನಮ್ಮ ನಂಬಿಕೆ ಕುಂದಿ ಹೋಗ್ತದೆ. ಇಲ್ಲಿ ನೋಡಿ, ಪೇತ್ರನು ನಾವು ನೋಡ್ಬೋದು, ಸಮುದ್ರದ ಮೇಲೆ ನಡೆದು ಬರಲಿಕ್ಕೆ ಯೇಸು ಸ್ವಾಮಿಯಿಂದ ಅಪ್ಪಣೆಯನ್ನು ಪಡ್ಕೊಂಡು ನಡೆದು ಬರ್ತಾ ಇದ್ದಾನೆ. ಆದರೆ ನಡೆದು ಬರುವಂಥ ಪೇತ್ರನು ಸುತ್ತಮುತ್ತ ಇರುವ ವಾತಾವರಣನ ನೋಡಿದ ತಕ್ಷಣನೇ ಭಯಪಟ್ಟದ್ರಿಂದ ತನ್ನ ನಂಬಿಕೆ ಕಡಿಮೆ ಆಯಿತು. ನಂಬಿಕೆ ಕಡಿಮೆ ಆದಾಗ ಆತನ ಏನು ಮಾಡ್ದ, ನಡೀತಾ ಇರುವಂಥದ್ದೇನೋ ಸಮುದ್ರದ ಮೇಲೆ ಆಗಿತ್ತು, ಆದರೆ ಆತನ ನಂಬಿಕೆಯಿಂದ ನಡೆಯುವಾಗ ಸಮುದ್ರದ ಮೇಲೆ ನಡೆದು ಹೋದ. ಅವನಲ್ಲಿ ಸ್ವಲ್ಪ ಸಂಶಯ ಅನ್ನೋಂಥದ್ದು ಬಂದಾಗ ಮುಳುಗುವ ಅವಸ್ಥೆಗೆ ಹೋದ. ನಾವು ಕೆಲವೊಂದು ಬಾರಿ ನಾವು ನಂಬಿಕೆಯಲ್ಲಿ ನಿಲ್ಲುವಾಗ ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ರೋಮ ಪತ್ರಿಕೆಯಲ್ಲಿ ಪೌಲನು ಇಸ್ರಾಯೇಲರ ಕುರಿತು ಮಾತಾಡುವಾಗ, ಇಸ್ರಾಯೇಲರ ಸಂಬಂಧವಾಗಿ ಮಾತಾಡ್ತಾ ಬರುವಾಗ ರೋಮ ಪತ್ರಿಕೆ 11ನೇ ಅಧ್ಯಾಯನ ಓದಿದ್ರೆ ಗೊತ್ತಾಗ್ತದೆ. ಅಲ್ಲಿ 21ನೇ ವಚನದಲ್ಲಿ ಹೀಗೆ ಬರೆದಿದ್ದಾನೆ, ನೀನು ನಿಂತಿರುವುದು ನಂಬಿಕೆಯಿಂದಲೇ, ಗರ್ಭಪಡಬೇಡ, ಭಯದಿಂದಿರು. ದೇವರು ಹುಟ್ಟು ಕೊಂಬೆಗಳನ್ನು ಉಳಿಸದೇ ಇದ್ದ ಮೇಲೆ ನಿನ್ನನ್ನು ಉಳಿಸುವುದಿಲ್ಲ. ಅಲ್ಲಿ ನಾವು ಒಂದು ಪದವನ್ನು ನೋಡ್ಬೋದು, ನೀನು ನಿಂತಿರುವುದು ನಂಬಿಕೆಯಿಂದಲೇ. ಅಲ್ಲಿ ಪೇತ್ರನು ಸಮುದ್ರದ ಮೇಲೆ ನಂಬಿಕೆಯಲ್ಲಿ ನಿಂತಿದ್ದ, ಸಮುದ್ರದ ಮೇಲೆ ನಿಂತಿದ್ದಾನೆ. ನಿಂತಿರೋದೆಲ್ಲಿ? ನಂಬಿಕೆಯ
ನಂಬಿಕೆ ಮೇಲೆ ನಿಂತಿರುವ ಸ್ಥಳ ಸಮುದ್ರ ಆದರೂ ಕೂಡ ಆತನು ಮುಳುಗಿ ಹೋಗಿಲ್ಲ. ನಮ್ಮ ಜೀವಿತದಲ್ಲಿ ನೋಡಿ, ಎಷ್ಟೋ ನಂಬಿಕೆಯಿಂದ ನಾವು ಎಷ್ಟು ವಿಷಯಗಳನ್ನು ಜಯಿಸಿ ಬಂದಿದ್ದೇವಲ್ವಾ. ನಿಂತಿರೋದೇನೋ ಸಮಸ್ಯೆಗಳ ಮೇಲೆ, ಆದರೂ ಕೂಡ ಸಮಸ್ಯೆಗಳ ಮೇಲೆ ನಿಂತು ನಡೆಯುವಾಗಲೂ ಕೆಲವೊಂದು ಬಾರಿ ನಮ್ಮಲ್ಲಿರುವ ನಂಬಿಕೆ ನಮ್ಮನ್ನು ಅದರ ಮೇಲೆ ಭಯಪಡಿಸಿಲ್ಲ. ನಾವು ಸಮಸ್ಯೆ ಮೇಲೆ ನಡೆದು ಹೋಗ್ತಾ ಇರ್ತೀವಿ. ಸಾಲ ಇದ್ರೂ ಕೂಡ ಏನು ಭಯ ಇಲ್ಲ, ರೋಗ ಇದ್ರೂ ಕೂಡ ಏನು ಭಯ ಇಲ್ಲ, ಕುಟುಂಬದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆಗಳಿದ್ರೂ, ಏನೇ ಕೆಲಸ ಸಿಗದೆ ಹೋದ್ರು, ಏನೇ ಇಲ್ಲದೆ ಹೋದ್ರು ನನಗೆ ಪರವಾಗಿಲ್ಲ ಎಂಬುದಾಗಿ ನಂಬಿಕೆಯ ಮೇಲೆ ನಿಂತು ನಡೆಯುವಾಗ ನಿನ್ನ ಜೀವಿತದಲ್ಲಿ ಏನು ಕಳವಳ ಇರಲಿಲ್ಲ, ಏನು ನಿರಾಶೆ ಇರಲಿಲ್ಲ, ಏನು ದುಃಖ ಇರಲಿಲ್ಲ. ಆದರೆ ಯಾವಾಗ ಸುತ್ತಮುತ್ತ ಇರುವ ಪರಿಸ್ಥಿತಿಯನ್ನು ನೋಡಿ ನಂಬಿಕೆಯಲ್ಲಿ ನಿಂತಿರುವಂಥದ್ದು ಸ್ವಲ್ಪ ಕುಂದಿ ಹೋಯಿತೋ, ಆಗ ಸಮಸ್ಯೆಗಳ ಮಧ್ಯದಲ್ಲಿ ಮುಳುಗಿ ಹೋಗುವಂಥ ಪರಿಸ್ಥಿತಿ ಬಂತು. ಸಣ್ಣ ಸಾಲದ ನಿಮಿತ್ತ ಎಷ್ಟೋ ದುಃಖ, ಏನೋ ರೋಗದ ನಿಮಿತ್ತ ಎಷ್ಟೋ ದುಃಖ, ಈ ನನ್ನ ಜೀವನ ಯಾಕೆ ಹಿಂಗಿದೆ ಎಂಬುದಾಗಿ ಎಷ್ಟೋ ದುಃಖ, ಸಣ್ಣ ಸಣ್ಣ ವಿಷಯಗಳಲ್ಲೇ ಬಳಲಿ ಹೋಗಿ ದುಃಖ ಪಡುವಂಥ ಒಂದು ವೇದನೆ ಪಡುವಂಥ ಪರಿಸ್ಥಿತಿ ಬಂತು. ಯಾಕೆ ಅಂದರೆ ನಾವು ಒಂದು ಬಾರಿ ಸಮಸ್ಯೆ ಮೇಲೆ ನಿಂತಿದ್ದು, ಅದು ಯಾವಾಗ? ನಂಬಿಕೆಯ ಮೂಲಕ. ಪೇತ್ರನು ಸಮುದ್ರದ ಮೇಲೆ ನಿಂತು ನಡೀತಾ ಇದ್ದಾನೆ, ಸಮುದ್ರದ ಮೇಲೆ ನಡೆದು ಹೋಗ್ತಾ ಇದ್ದಾನೆ. ಅವನಲ್ಲಿರುವ ನಂಬಿಕೆ ಏನು ಮಾಡ್ತಾ ಇದೆ ಅಂದರೆ ಅವನನ್ನು ಆ ಸಮುದ್ರದ ಮೇಲೆ ನಡೆದು ಹೋಗುವ ರೀತಿಯಲ್ಲಿ ಅದು ಮಾಡ್ತಾ ಇದೆ. ಯಾವಾಗ ಸಂಶಯ ಪಟ್ಟನೋ, ಯಾವಾಗ ಸುತ್ತಮುತ್ತ ವಾತಾವರಣನ ನೋಡಿದ್ನೋ, ಆಗ ಮುಳುಗುವ ಅವಸ್ಥೆಗೆ ಹೋದನು. ಪ್ರಿಯ, ನಮ್ಮ ಜೀವಿತದಲ್ಲಿ ಕೂಡ ನಮ್ಮ ನಂಬಿಕೆ ಅನ್ನುವಂಥದ್ದು ಕಡಿಮೆ ಆಗುವಾಗಲೇ ನಮ್ಮಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆ ಉದ್ಭವಿಸ್ತದೆ. ಸಣ್ಣ ಸಣ್ಣ ಸಮಸ್ಯೆಗಳೇ ನಮಗೆ ದೊಡ್ಡದಾಗಿ ಮಾರ್ಪಡ್ತದೆ. ಸಾಲ ಸಣ್ಣದಾಗಿದ್ರೂ ಕೂಡ ಅದು ದೊಡ್ಡದೆಂಬುದಾಗಿ ಅಂದ್ಕೊಳ್ತೇವೆ. ಮಕ್ಕಳ ವಿಷಯದಲ್ಲಿ ಏನಾದರೂ ಒಂದು ಸಣ್ಣ ಸಮಸ್ಯೆ ಬಂದುಬಿಟ್ರೆ ಅಯ್ಯೋ ದೊಡ್ಡದಾಗಿ ಏನೋ ಸಂಭವಿಸಿಬಿಟ್ಟಿದೆ ಎಂಬುದಾಗಿ ಅಂದ್ಕೊಳ್ತೀವಿ. ಕಾರಣ ಏನಂದರೆ ನಮ್ಮಲ್ಲಿರುವ ನಂಬಿಕೆ ಕಡಿಮೆ ಆಗಿಬಿಟ್ಟಿರ್ತದೆ. ಕಡಿಮೆ ಆದದ್ರಿಂದ ನಮಗೆ ಬೇರೆ ಎಲ್ಲ ಕಾರ್ಯಗಳು ದೊಡ್ಡದಾಗಿ ಮಾರ್ಪಡ್ತೇವೆ. ನಂಬಿಕೆ ಕಡಿಮೆ ಆದರೆ ಬೇರೆಲ್ಲ ಕಾರ್ಯಗಳು ದೊಡ್ಡದಾಗಿ ಮಾರ್ಪಡ್ತದೆ. ಅದಕ್ಕೆ ಯೇಸು ಸ್ವಾಮಿ ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನೆಂಬುದಾಗಿ ಯೇಸು ಸ್ವಾಮಿ ಹೇಳ್ತಿದ್ದಾರೆ. ನಂಬುವುದರ ಮೂಲಕ ಅಥವಾ ನಂಬುವವನ ಮೂಲಕ ಎಲ್ಲ ಕಾರ್ಯಗಳು ನಡೀತವೆ ಎಂಬುದಾಗಿ ಕೂಡ ಯೇಸು ಸ್ವಾಮಿ ಹೇಳೋದನ್ನು ನಾವು ನೋಡ್ತೀವಿ. ಇಬ್ರಿಯ ಪತ್ರಿಕೆಯಲ್ಲಿ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 38ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಇಲ್ಲಿ ಪ್ರಿಯ ಬರಹಗಾರನು ತನ್ನ ಪತ್ರಿಕೆಯಲ್ಲಿ ಬರೆದು ತಿಳಿಸ್ತಾ ಇದ್ದೇನೆ, ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಯೇಸು ಸ್ವಾಮಿ ಹೇಳುವಂಥ ಮಾತು, ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಯಾರು ನನ್ನವನು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಅಂದರೆ, ಯೇಸು ಸ್ವಾಮಿಯ ರಕ್ತದಿಂದ ತೊಳೆಯಲ್ಪಟ್ಟು ಶುದ್ಧೀಕರಿಸಲ್ಪಟ್ಟು ನೀತಿವಂತನೆಂಬುದಾಗಿ ನಿರ್ಣಯಿಸುವವರು ಯಾರವರಾಗಿದ್ದಾರೆ? ಯೇಸು ಸ್ವಾಮಿಯವರಾಗಿದ್ದಾರೆ. ಯೇಸು ಸ್ವಾಮಿಯ ಕಡೆಯವರಾಗಿದ್ದಾರೆ. ಯೇಸು ಸ್ವಾಮಿ ಕಡೆಯವರು ಯಾವಾಗಲೂ ಜೀವಿಸೋದು ಯಾವುದರಿಂದ ಅಂದರೆ ನಂಬಿಕೆಯಿಂದಲೇ. ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕ್ತೇನೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇರುವಂಥದ್ದು, ನಿಮ್ಮಲ್ಲಿ ನಂಬಿಕೆ ಕಡಿಮೆ ಆಗಿರುವುದರಿಂದಲೇ ಇದಾಗಲಿಲ್ಲ. ಪ್ರಿಯರೇ, ನಾವು ಬದುಕಬೇಕಾಗಿರುವಂಥದ್ದು, ಜೀವಿಸಬೇಕಾಗಿರುವಂಥದ್ದು, ನಿಲ್ಲಬೇಕಾಗಿರುವಂಥದ್ದು ನಂಬಿಕೆಯಲ್ಲಿ. ಅದಕ್ಕೆ ರೋಮ ಪತ್ರಿಕೆಯಲ್ಲಿ ನಾವು ನೋಡಿದ್ದೇವೆ, ನಾವು ನಿಂತಿರುವುದು ನಂಬಿಕೆಯಿಂದಲೇ, ನಾವು ಬದುಕ್ತಾ ಇರೋದು ಕೂಡ ನಂಬಿಕೆಯಿಂದಲೇ. ಹಾಗಾದರೆ ನಾವು ನಿಂತಿರುವಂಥದ್ದು, ನಾವು ಬದುಕ್ತಾ ಇರುವಂಥದ್ದು ನಂಬಿಕೆಯಿಂದಲೇ ಆಗಿರುವುದರಿಂದ ನಮ್ಮ ನಂಬಿಕೆ ಏನಾಗಬಾರ್ದು ಅಂದರೆ ಕಡಿಮೆ ಆಗಬಾರ್ದು. ನಮ್ಮ ವಿಷಯದಲ್ಲಿ ನಮ್ಮ ನಂಬಿಕೆ ಕಡಿಮೆ ಆದರೆ ನಾವು ಯಾವುದನ್ನು ಕೂಡ ಏನು ಮಾಡಲಿಕ್ಕಾಗಲ್ಲ, ಹೊಂದಿಕೊಳ್ಳಿಕ್ಕಾಗಲ್ಲ. ಪ್ರಿಯರೇ, ನಮ್ಮ ನಂಬಿಕೆ ಏನಾಗಿರ್ಬೇಕಂದ್ರೆ ದೇವರ ಮುಂದೆ ಕಡಿಮೆ ಆಗದ ರೀತಿಯಲ್ಲಿ ನಾವು ಏನು ಮಾಡ್ಬೋದು, ಅದನ್ನು ಹೆಚ್ಚಿಸಿಕೊಂಡು ಹೋಗ್ಬೋದು. 1 ಯೋಹಾನ ಪತ್ರಿಕೆ ಅದರ 5ನೇ ಅಧ್ಯಾಯದ 4ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆ. ಹಾಗಾದರೆ ಒಂದು ನಿಂತಿರುವಂಥದ್ದು ನಂಬಿಕೆಯಿಂದಲೇ, ಬದುಕ್ತಾ ಇರುವಂಥದ್ದು ನಂಬಿಕೆಯಿಂದಲೇ, ಎಲ್ಲ ವಿಷಯಗಳಲ್ಲಿ ನಾವು ಜಯ ಹೊಂದಬೇಕಾಗಿರುವಂಥದ್ದು ನಂಬಿಕೆಯಿಂದಲೇ. ಲೋಕವನ್ನು ಜಯಿಸುವಂಥದ್ದು ನಿಮ್ಮಲ್ಲಿರುವ ನಂಬಿಕೆ. ನಿಮ್ಮಲ್ಲಿರುವ ನಂಬಿಕೆಯೇ ಸಕಲ ಕಾರ್ಯಗಳನ್ನು ಜಯಿಸುವಂಥದ್ದಾಗಿರ್ತದೆ. ನಿಂತು ನಂಬಿಕೆಯಲ್ಲಿ ಜೀವಿಸಿ ನಂಬಿಕೆಯಲ್ಲೇ ಲೋಕವನ್ನು ನೀನು ಜಯಿಸಬೇಕು. ನಿಮ್ಮಲ್ಲಿರುವ ನಂಬಿಕೆ ಏನಾಗಬಾರ್ದು ಅಂದರೆ ಕಡಿಮೆ ಆಗಬಾರ್ದು. 3 ವಿಷಯಗಳು. ನಾವು ನಿಂತಿರೋದು ನಂಬಿಕೆಯಲ್ಲಿ, ಒಂದು ಬದುಕ್ತಾ ಇರೋದು ಕೂಡ ನಂಬಿಕೆಯಲ್ಲಿ, ನಾವು ಜೀವಿಸ್ತಾ ಇರೋದು ನಂಬಿಕೆಯಲ್ಲಿ, ನಾವು ಎಲ್ಲ ವಿಷಯಗಳನ್ನು ಜಯಿಸಬೇಕಾಗಿರುವಂಥದ್ದು ಕೂಡ ನಂಬಿಕೆಯಲ್ಲೇ. ನಾವು ಜಯಿಸಿ ಮುಂದೆ ಹೋಗಬೇಕು. ಎಲ್ಲ ವಿಷಯಗಳಲ್ಲಿ ನಮ್ಮಲ್ಲಿರುವ ನಂಬಿಕೆ ನಮ್ಮನ್ನು ಜಯಕರವಾಗಿ ಮುನ್ನಡೆಸುವಂಥದ್ದಾಗಿರ್ತದೆ. ಹಾಗಾದರೆ ಪ್ರಿಯರೇ, ನೀವು ನಿಂತಿರೋದು ನಂಬಿಕೆ ಆಗಿರುವುದರಿಂದಲೇ ಯಾವತ್ತೂ ಕೂಡ ಏನಾಗಬಾರ್ದು ಅಂದರೆ ಸಂಶಯ ಪಡಬಾರ್ದು. ಪೇತ್ರನಾಗೆ ನಡೆಯೋದು ನಂಬಿಕೆಯಲ್ಲಿ ಸಮುದ್ರದ ಮೇಲೆ ಆಗಿತ್ತು, ಸಂಶಯ ಪಟ್ಟಾಗ ಮುಳುಗಿ ಹೋದ. ನಾವು ನಿಂತಿರೋದು ನಂಬಿಕೆಯಲ್ಲೇ ಆಗಿರುವುದರಿಂದ ನಾವು ಸಂಶಯ ಪಡದೆ ಆ ನಂಬಿಕೆಯಲ್ಲೇ ಮುಂದೆ ಹೋಗೋಣ. 2ನೇದಾಗಿ, ನಾವು ಬದುಕ್ತಾ ಇರೋದೇ ನಂಬಿಕೆಯಲ್ಲಿ, ನಮ್ಮ ಜೀವನನೇ ಮುಂದೆ ಸಾಗ್ತಾ ಇರೋದು ನಂಬಿಕೆಯಲ್ಲಿ. ಅದರಿಂದ ನಮ್ಮ ನಂಬಿಕೆ
ನಂಬಿಕೆಯನ್ನು ನಾವು ಕಡಿಮೆ ಮಾಡ್ಕೊಳ್ಳೋದು ಬೇಡ. ನಮ್ಮ ಜೀವಿತದಲ್ಲಿ ಎಲ್ಲ ವಿಷಯಗಳಲ್ಲಿ ಎಲ್ಲ ಪರಿಸ್ಥಿತಿಗಳಲ್ಲಿ ಜಯ ಕೊಡ್ತಾ ಇರೋದೇ ನಂಬಿಕೆ. ಆ ಜಯದಲ್ಲೇ ನಾವು ಮುಂದೆ ಹೋಗೋಣ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನ ತಂದೆಯೇ, ನಂಬಿಕೆಯ ವಿಷಯದಲ್ಲಿ ನೀವು ಮಾತಾಡಿದ ಕೃಪೆಗಾಗಿ ಸ್ತೋತ್ರ. ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ ಎಂಬುದಾಗಿರುವ ವಿಷಯದಲ್ಲಿ ನಮ್ಮನ್ನು ಎಚ್ಚರಿಸಿದಿರಿ. ಒಂದು ನಾವು ನಿಂತಿರೋದು ನಂಬಿಕೆಯಲ್ಲಿ, ನಾವು ಬದುಕ್ತಾ ಇರೋದು ನಂಬಿಕೆಯಲ್ಲಿ, ನಾವು ಜಯಿಸಬೇಕಾಗಿರುವಂಥದ್ದು ನಂಬಿಕೆಯಲ್ಲಿ. ನಮ್ಮ ನಂಬಿಕೆ ಕಡಿಮೆ ಆಗದ ರೀತಿಯಲ್ಲಿ ನಮ್ಮನ್ನು ಎಚ್ಚರಿಸಿರಿ. ನಮ್ಮೆಲ್ಲ ಪ್ರಾರ್ಥನೆಗಳಲ್ಲಿ ದೇವರೇ ನಂಬಿಕೆಯಿಂದ ಮುಂದೆ ಹೋಗುವ ಹಾಗೆ, ಸದುತ್ತರವನ್ನು ಹೊಂದಿಕೊಳ್ಳುವ ಹಾಗೆ ಕೃಪೆ ಕೊಡು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇಲೆ ನೀವು ಕೇಳಿದ ಹಾಗೆ ಅನೇಕರು ಈ ವಾಕ್ಯವನ್ನು ಕೇಳಿ ನಂಬಿಕೆಯಲ್ಲಿ ದೃಢವಾಗಿ ನಿಂತು ತಮ್ಮ ಪರಿಸ್ಥಿತಿಗಳ ಮಧ್ಯದಲ್ಲಿರುವಂಥ ಎಲ್ಲ ಸೋಲುಗಳನ್ನು ಜಯಕರವಾಗಿ ಮಾರ್ಪಡಿಸಿಕೊಳ್ಳುವ ಹಾಗೆ ದೇವರು ಈ ವಾಕ್ಯದ ಮೂಲಕ ಅವರಿಗೆ ಸಹಾಯ ಮಾಡಲಿ. ಅನೇಕರಿಗೆ ಕಳಿಸಿಕೊಡಿರಿ. ಹಾಗೆ ನಮ್ಮ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರೋ ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಅದರ ಮೂಲಕ ನಿಮಗೆ ಲಿಂಕು ಲಭಿಸುವಂಥದ್ದಾಗಿರ್ತದೆ. ಮಧ್ಯರಾತ್ರಿ 3ರಿಂದ 4:15, ಸಂಜೆ 7ರಿಂದ 8:15 ಗಂಟೆ ಇರುವಂಥ ಪ್ರಾರ್ಥನೆಗೆ ನೀವು ಜಾಯ್ನ್ ಆಗ್ಬೋದು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಇದುವರೆಗಳ ಕಾಲ ಸಮಾಧಾನವಾಗಿ ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೃತಜ್ಞತೆ. ಪ್ರೈಸ್ ದಿ ಲಾರ್ಡ್.